ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೋಪು ಮಾಮ್ ಫ್ರೇಯಾ. ನಾನು 2 ಡೇಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೆ, ಇಲ್ಲಿನ ಸಿಚುವೇಶನ್ ಯಾವ ರೀತಿ ಇದೆ ಅಂತ. 2 ಡೇಸ್ ಅಲ್ಲ, 3 ಡೇಸ್ ಆಯ್ತು ಅಂತ ಅನ್ಕೊಂತೀನಿ. ಇವಾಗ 3 ಡೇಸ್ ಆಯಿತು ಅಲ್ವಾ, ಇವಾಗ ಅಟ್ ಪ್ರೆಸೆಂಟ್ ಯಾವ ರೀತಿ ಸಿಚುವೇಶನ್ ಇದೆ ಹಾಗೆ ಒಂದು ರೀತಿ ಅಪ್ಡೇಟ್ ಕೊಡೋಣ ಅಂತ ಬಂದೆ. ಸ್ವಲ್ಪ ಇಲ್ಲಿ ಸೌಂಡ್ ಕೇಳ್ತಾ ಇದೆ, ಇದು ಲೈಟಾ ಅಥವಾ ಫ್ರಿಜ್ಜಾ ಏನಂತ ಗೊತ್ತಾಗ್ತಾ ಇಲ್ಲ. ನಾನು ಆ ರೂಮಿಗೆ ಹೋಗಿ ಮಾತಾಡ್ತೀನಿ. ಕೆಳಗೆ ಹೋಗ್ತಾ ಹೋಗ್ತಾ ನಿಮ್ಮ ಜೊತೆ ಮಾತಾಡ್ತೀನಿ. ಕೆಳಗಡೆ ಮಾರ್ಕೆಟ್ ಕೂಡ ಹೋಗ್ಲಿಕ್ಕಿದೆ ನನಗೆ. ಇವತ್ತು ಸಂಡೇ, ನಾನು ಇವಾಗ ಹೊರಗಡೆ ಬಂದಿದ್ದೀನಿ. ಆದರೆ ಇವತ್ತೇ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ನಾನು ಸ್ವಲ್ಪ ಮಾರ್ಕೆಟಿಗೆ ಬಂದಿದ್ದೀನಿ. ಇಲ್ಲಿ ಇವಾಗ ತೋರಿಸ್ತೀನಿ ಹೊರಗಡೆ ಯಾವ ರೀತಿ ಇದೆ, ಈ ಸಿಚುವೇಶನ್ ಹೇಗಿದೆ, ಜನರು ಓಡಾಡ್ತಾ ಇದ್ದಾರಾ, ಶಾಪ್ ಇದೆಯಾ, ಅದೆಲ್ಲ ತೋರಿಸ್ತೀನಿ. ಜೊತೆಗೆ ಏನಂದರೆ, ನನಗೆ ಇವತ್ತು ಸಂಡೇ ಅಲ್ವಾ, ಸಂಡೇ ನನಗೆ ಸ್ವಲ್ಪ ಟೈಮ್ ಕ್ಲಾಸ್ ಇದೆ. ನಾನು ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ ಅಂತ ಹೇಳಿದ್ದೀನಿ. ಸೊ ಸಂಡೇ ನನಗೆ ಆಲ್ಮೋಸ್ಟ್ 3 hours ನನಗೆ ಆನ್ಲೈನ್ ಕ್ಲಾಸ್ ಇರುತ್ತೆ. ವೀಕೆಂಡಲ್ಲಿ ಮಾತ್ರ ಕ್ಲಾಸ್ ಅದು. ಸೊ ಅದಕ್ಕೆ ನಾನು ಬೇಗ ಅಡುಗೆ ಮಾಡಿ ಜಾಯ್ನ್ ಆಗಬೇಕು ಕ್ಲಾಸಿಗೆ. ಸೊ ಇವಾಗ ನಾನು ತೋರಿಸ್ತೀನಿ ಮಾರ್ಕೆಟ್ನ ಸಿಚುವೇಶನ್ ಯಾವ ರೀತಿ ಇದೆ, ಎಷ್ಟು ಮಂದಿ ಓಡಾಡ್ತಾ ಇದ್ದಾರೆ. ಆದರೆ ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಆಗದಿದ್ದರೆ ನಾಳೆ ವಿಡಿಯೋ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ಕೆಲವರಿಗೆ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ. ಆ್ಯಕ್ಚುಲಿ ನ್ಯೂಸಲ್ಲಿ ಗೊತ್ತಿಲ್ಲ ನನಗೆ ಯಾವ ರೀತಿ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ. ಬಟ್ ನಾನು ಇವಾಗ ನಿಮಗೆ ರಿಯಾಲಿಟಿ, ನನಗೆ ನೋಡಿ ನಿಮ್ಮ ಜೊತೆ ಇಲ್ಲಿ ಮಾತಾಡುವಾಗಲೇ ಅಲರ್ಟ್ ಕೂಡ ಬಂತು. ಇವಾಗ ಒಂದು ಮಿಸೈಲ್ ಥ್ರೆಟ್ ಡಿಟೆಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಬೆಟ್ಟಿನೊಳಗೇನೆ ಇರಿ, ಹೊರಗೆ ಹೋಗಬೇಡಿ ಅಂತ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ನಾವು ಇಬ್ಬರು ಮತ್ತೆ ಹೊರಗಡೆ ಹೋಗ್ತೀವಿ. ವಾಪಸ್ ಮೆಸೇಜ್ ಬರುತ್ತೆ, ಇವಾಗ ಸಿಚುವೇಶನ್ ಅಂಡರ್ ಕಂಟ್ರೋಲಲ್ಲಿದೆ, ಸೇಫ್ ಆಗಿದೆ ಅಂತ. ಸೊ ಆವಾಗ ನಾವು ಹೊರಗಡೆ ಇವಾಗ ಮಾರ್ಕೆಟ್ಗೆ ಹೋಗಿ ಕೆಲವೊಂದು ಐಟಮ್ಸ್ ತಂದು ಬರ್ತೀವಿ. ನೀವು ನೋಡ್ಬೋದು ಹೊರಗಡೆ ಸಿಚುವೇಶನ್ ರೈಟ್ ನಾವು ಯಾವ ರೀತಿ ಇದೆ ಅಂತ. ಹೆಚ್ಚಾಗಿ ಎಲ್ಲ ಗಾಡಿ ಪಾರ್ಕಿಂಗಲ್ಲೇ ಇದೆ, ಎಲ್ಲರೂ ಮನೆಯಲ್ಲೇ ಇದ್ದಾರೆ. ಸಂಡೇ ಅಲ್ವಾ. ಇವಾಗ ನಾನು ನಿಮಗೆ ಹೇಳಿದ್ದೆ, ಅಲರ್ಟ್ ಬಂತು ಫೋನಲ್ಲಿ. ನಾವು ಇಬ್ಬರು ಒಳಗಡೆ ನಿಂತಿದ್ವಿ, ಜೋರಾಗಿ ಸೌಂಡ್ ಬಂತು. ಅದು ಮಾತ್ರ ಮಿಸೈಲ್ ಇಂಟರ್ಸೆಪ್ಟ್ ಆಗುತ್ತೆ, ಅಂದರೆ ಭೂಮಿಗೆ ತಾಗುವ ಮುಂಚೆನೇ ಡೆಸ್ಟ್ರಾಯ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸೇಫ್ ಇರ್ತಾರೆ ಎಲ್ಲರೂ. ಬಟ್ ಆದರೂ ನೋಡಿ, ಅಲರ್ಟ್ ಆಗಿರಬೇಕು ಅಂದರೆ, ಸೇಫ್ ಆಗಿರಬೇಕು ಅಂದರೆ ಕೆಲವೊಂದು ಸಲ ಭಯ ಆಗುತ್ತೆ. ಬಟ್ ಆದರೂ ನಾವಿಬ್ಬರು ಇನ್ನೂ ಕೂಡ ಇಲ್ಲಿ ಮೆಸೇಜ್ಗೋಸ್ಕರ ಕಾಯ್ತಾ ಇದ್ವಿ. ಯಾಕೆಂದರೆ ಇವನು ಕೂಡ ಇದ್ದಾನೆ ಅಲ್ವಾ, ಹಾಗೆ ಸೇಫ್ ಇರುತ್ತೆ. ಬಟ್ ಜೋರು ಸೌಂಡ್ ಎಲ್ಲ ಬಂದರೆ ಮಕ್ಕಳ ಮುಂದೆ ಯಾಕೆ ಕರ್ಕೊಂಡು ಹೋಗೋದು, ಅವರಿಗೆಲ್ಲ ನಾವು ಅಷ್ಟು ಹೇಳಲಿಲ್ಲ ಈ ರೀತಿ ಎಲ್ಲ ವಾರ್ ಎಲ್ಲ ಆಗ್ತಾ ಇದೆ ಅಂತ. ಜೊತೆಗೆ ಪ್ಲಸ್ ಏನಂದರೆ, ಮಕ್ಕಳಿಗೆ ಕಂಪ್ಲೀಟಾಗಿ ರಜೆ ಕೊಟ್ಟಿದ್ದಾರೆ, ಇವರಿಗೆ ಸ್ಪ್ರಿಂಗ್ ಬ್ರೇಕೇ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ದಿನ ಆನ್ಲೈನ್ ಮಾಡಿದರು, ಇವಾಗ ಕಂಪ್ಲೀಟಾಗಿ ಸ್ಪ್ರಿಂಗ್ ಬ್ರೇಕೇ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅವರಿಗೆ ರಜೆನೆ ಅಂತ ಅಂದ್ಕೊಳ್ತಾರೆ, ಅವರು ರಜೆ ಆಗ್ತಾ ಇದೆ ಅಂತ. ಆ್ಯಂಡ್ ಅಷ್ಟು ನಾವು ಕೂಡ ಹೇಳಲಿಲ್ಲ ಯುದ್ಧ ವಾರ್ ಅಂತ ಅವರಿಗೆ, ಸಣ್ಣ ಮಕ್ಕಳಿಗೆಲ್ಲ ಅಷ್ಟೆಲ್ಲ ಇವಾಗ ಹೇಳಿಕೊಡೋದಂತ. ಅಂದರೆ ಅವರಿಗೆ ಏನೋ ಸೌಂಡ್ ಆಗ್ತಾ ಇದೆ, ಏನೋ. ನನ್ನ ಮಗಳಿಗೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ಅವಳು ಹೇಳ್ತಾಳೆ, ಬಾಗಿಲು ಬಂದ್ ಮಾಡು ಮಮ್ಮಿ, ಇದು ಕಿಟಕಿ ಬಂದ್ ಮಾಡಿ ಅಂತ. ಬಟ್ ಅದು ಯೂಸ್ ಟು ಆಗಿದೆ ಇವಾಗ. ಆ್ಯಂಡ್ ಎಲ್ಲ ಮಿಸೈಲ್ ಇಂಟರ್ಸೆಪ್ಟ್ ಆಗಿರೋದ್ರಿಂದ ಹೆಚ್ಚಾಗಿ ಯಾರಿಗೆ ಕೂಡ ಅಷ್ಟು ಏನು ನಾಶ ಆಗಿಲ್ಲ. ಬಟ್ ಕೆಲವರಿಗೆ ಪೆಟ್ಟಾಗಿದೆ. ಬಟ್ ಅವರು ಕೂಡ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ಸೇಫ್ ಆಗಿದ್ದಾರೆ. ಇವಾಗ ಹೊರಗಿನ ಸಿಚುವೇಶನ್ ನೀವು ನೋಡ್ಬೋದು, ಎಲ್ಲರೂ ಅವರ ಡೈಲಿ ರುಟೀನಲ್ಲಿ ಇದ್ದಾರೆ. ಯಾರೂ ಕೂಡ ಕೆಲಸ ಬಿಟ್ಟು ಮನೆಯಲ್ಲಿ ಕೂತ್ಕೊಂಡಿಲ್ಲ. ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಇದೆ, ಅವರು ವರ್ಕ್ ಫ್ರಮ್ ಹೋಮ್ ಇಂದನೇ ಮಾಡ್ತಾ ಇದ್ದಾರೆ. ಇವಾಗ ನಾನು ಮಾರ್ಕೆಟಿಂದ ವಾಪಸ್ ಬಂದೆ, ಲೇಟ್ ಕೂಡ ಆಯಿತು. ಯಾಕೆಂದರೆ ನಾವು ವೆಯ್ಟ್ ಮಾಡ್ತಾ ಇದ್ವಿ ಅಲ್ವಾ ಇಲ್ಲಿ. ಸೊ ಇವಾಗ ಅಡುಗೆ ಮಾಡ್ತಾ ನಾನು ಕ್ಲಾಸ್ ಅಟೆಂಡ್ ಮಾಡಬೇಕು. ಕ್ಲಾಸ್ ಆ್ಯಕ್ಚುಲಿ ಮ್ಯೂಟಲ್ಲೇ ಅಟೆಂಡ್ ಮಾಡೋದು ನಾನು. ಏನಾದರೂ ಕ್ವಶನ್ ಕೇಳಿದರೆ ಅನ್ಮ್ಯೂಟ್ ಮಾಡಿ ಆನ್ಸರ್ ಹೇಳೋದು. ಇವಾಗ ನೋಡಿದ್ರಲ್ಲ ಯಾವ ರೀತಿ ಸಿಚುವೇಶನ್ ಇದೆ ಅಂತ. ಆ್ಯಕ್ಚುಲಿ ಒಂದು ಮಾತಲ್ಲಿ ಹೇಳೋದಾದರೆ, ನಾವೆಲ್ಲ ಸೇಫಲ್ಲಿ ಇದ್ದೀವಿ, ಏನು ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಏನೆಲ್ಲ ಮಿಸೈಲ್ ಅಟ್ಯಾಕ್ ಆಗಿದೆ ಎಲ್ಲ ಇಂಟರ್ಸೆಪ್ಟ್ ಆಗಿ ಹೋಗ್ತಾ ಇದೆ, ನಾಶ ಆಗಿ ಹೋಗ್ತಾ ಇದೆ. ಭೂಮಿಗೆ ಟಚ್ ಆಗುವ ಮುಂಚೆನೇ ನಾಶ ಆಗ್ತಾ ಇದೆ. ಬಟ್ ಹೌದು, ನಮ್ಮ ಜಾಗ್ರತೆ ನಾವು ಮಾಡಬೇಕು. ನಮ್ಮ ಮಕ್ಕಳನ್ನಾಗಲಿ, ನಮ್ಮ ಫ್ಯಾಮಿಲಿಯ ಜಾಗ್ರತೆ ನಾವು ಮಾಡಬೇಕು. ಆ್ಯಂಡ್ ಯಾರಾದರೂ ಫ್ಯಾಮಿಲಿಯವರು UAE, ದುಬೈ, ಅಬುದಾಬಿ ಎಲ್ಲಿಯಾದರೂ ಇದ್ದರೆ ಏನು ಮಾಡ್ಬೋದು ಅಂದರೆ, ಜಸ್ಟ್ ಪ್ರೇ ಮಾತ್ರ ಮಾಡ್ಬೋದು. ಅದು ಬಿಟ್ಟು ನಮ್ಮ ಕೈಯಲ್ಲಿ ಏನೂ ಕೂಡ ಇಲ್ಲ. ಎಲ್ಲ ದೇಶದ ಮಧ್ಯೆ ಶಾಂತಿ ಬರಲಿ, ಪೀಸ್ ಆಗಲಿ ಅಂತ ಅದೇ ನಮ್ಮದು ಪ್ರಾರ್ಥನೆ. ಇವಾಗ ನ್ಯೂಸಲ್ಲಿ ಎಲ್ಲ ಬಂದಿದೆ ಅಂದರೆ, ಇವಾಗ ಪೀಸ್ ಆಗುತ್ತೆ ಅಂತ, ಎಲ್ಲ ಸ್ಟಾಪ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಅದೇ ಕಾಯುವುದು, ಬೇಗ ಬರಲಿ ಆ ದಿನ. ಆ್ಯಂಡ್ ಮೊದಲಿನ ಹಾಗೆ ಎಲ್ಲ ಪೀಸ್ಫುಲ್ ಆಗಿ ಇರಲಿ ಅಂತ. ಸೊ ಒಂದು ಮಾತಲ್ಲಿ ಹೇಳೋದಾದರೆ, ನಾವೆಲ್ಲ ಸೇಫಲ್ಲಿ ಇದ್ದೀವಿ, ಭಯಪಡುವ ಅವಶ್ಯಕತೆ ಇಲ್ಲ. ಬಟ್ ಹೌದು, ನಮ್ಮ ಕೇರ್ ನಮ್ಮ ಕೈಯಲ್ಲಿದೆ. ಆದಷ್ಟು ಜಾಗೃತೆಯಲ್ಲಿ ನಾವು ಇರಬೇಕು. ಸೊ ಫ್ರೆಂಡ್ಸ್, ನಾನು ಚಿಕ್ಕದಾಗಿ ಇದನ್ನು ಅಪ್ಡೇಟ್ ಕೊಟ್ಟೆ. ಯಾಕೆಂದರೆ ಕೆಲವೊಂದು ಸಲ ನ್ಯೂಸಲ್ಲಿ ನೋಡಿ ನಾವು ಜಾಸ್ತಿ ಭಯ ಪಡ್ತೀವಿ. ಸೊ ಹಾಗಾಗಿ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.